ಹಾಯ್, ಎಲ್ಲರಿಗೂ ನಮಸ್ಕಾರ. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಆಧುನಿಕ ಭಾರತದ ಇತಿಹಾಸ, ಪ್ರೋಗ್ರಾಮ್ BA, ಸಬ್ಜೆಕ್ಟ್ ಹಿಸ್ಟ್ರಿ, ಸೆಮಿಸ್ಟರ್ 5th, ಯೂನಿವರ್ಸಿಟಿ ವಿಜಯನಗರ ಶ್ರೀಕೃಷ್ಣದೇವರಾಯ ಯೂನಿವರ್ಸಿಟಿ ಬಳ್ಳಾರಿ, ಸೆಷನ್ 8. ಬಸವರಾಜ AS ನಾನು ಇತಿಹಾಸ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆಯನ್ನು ಮಾಡ್ತಾ ಇದ್ದೇನೆ. ಇವತ್ತು ಆಧುನಿಕ ಭಾರತದ ಇತಿಹಾಸದಲ್ಲಿ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಫ್ರಮ್ 1707 to 1856, 1707ರಿಂದ 1856 ಅವಧಿಯ ಒಳಗಡೆ ಬರುವಂತಹ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ ಇರುವ ಈ ಒಂದು ಮೊದಲನೇ ಪತ್ರಿಕೆಯ ಮೊದಲನೇ ಅಧ್ಯಾಯ ಬಂದು ಅಡ್ವೆಂಟ್ ಆಫ್ ದಿ ಯುರೋಪಿಯನ್ನರ ಆಗಮನ ಎನ್ನುವಂಥದ್ದು ನೋಡಬೇಕಾಗತ್ತೆ. ಇದರಲ್ಲಿ 8ನೇ ಒಂದು ಅವಧಿಯ ಘಟಕ ಬಂದು ಕಾಜಸ್ ಆಫ್ ದಿ ಫೇಲ್ಯೂರ್ ಆಫ್ ದಿ ಫ್ರೆಂಚ್ ಅಂತ ನಾವು ಕರಿತೀವಿ. ಅಂದರೆ ಭಾರತದಲ್ಲಿ ಫ್ರೆಂಚರ ಸೋಲುವಿಕೆಗೆ ಕಾರಣಗಳೇನು, ಕಾಜಸ್ ಆಫ್ ದಿ ಫೇಲ್ಯೂರ್ ಆಫ್ ದಿ ಫ್ರೆಂಚ್ ಅಂತ ನಾವು ಕರಿತೀವಿ. ನಾವು ಪ್ರಮುಖವಾಗಿ ಒಂದೊಂದೇ ಅಂಶವನ್ನು ನೋಡೋದಾದರೆ, ದ ಫಸ್ಟ್ ಒನ್, ದಿ ಪೊಸಿಷನ್ ಆಫ್ ದಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ. ದಕ್ಷಿಣ ಭಾರತದಲ್ಲಿ ಅಧಿಕಾರದ ಸ್ಥಾಪನೆಗಾಗಿ ಫ್ರೆಂಚರು ಮತ್ತು ಇಂಗ್ಲಿಷರ ನಡುವೆ ನಡೆದಿರುವಂತಹ ಒಂದು ಸ್ಪರ್ಧೆಯ ಹೋರಾಟವನ್ನು ಕಾರ್ನಾಟಿಕ್ ಯುದ್ಧಗಳು ಅಂತ ಕರಿತೀವಿ. ವಿಶೇಷವಾಗಿ ಇಂಗ್ಲಿಷರು ಮತ್ತು ಫ್ರೆಂಚರ ನಡುವೆ 1ನೇ ಆಂಗ್ಲೋ ಫ್ರೆಂಚ್ ಯುದ್ಧ ಅಥವಾ 1ನೇ ಕರ್ನಾಟಿಕ್ ಯುದ್ಧ, 2ನೇ ಕರ್ನಾಟಕ ಯುದ್ಧ, 3ನೇ ಕರ್ನಾಟಕ ಯುದ್ಧಗಳು ಕ್ರಮಾನುಗತವಾಗಿ ನಡೀತವೆ. ಅಂತಿಮವಾಗಿ 3 ಕರ್ನಾಟಕ ಯುದ್ಧಗಳಲ್ಲಿ ಇಂಗ್ಲಿಷರ ಎದುರು ದಕ್ಷಿಣ ಭಾರತದಲ್ಲಿ ಫ್ರೆಂಚರು ತಮ್ಮ ಸೋಲನ್ನು ಅನುಭವಿಸ್ತಾರೆ. ಈ ಸೋಲುವಿಕೆಗೆ ಕಾರಣಗಳೇನು ಅಂತ ನಾವು ನೋಡ್ತಾ ಹೋದಾಗ, ಮೊದಲನೇದಾಗಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಗಿಂತಲೂ ಉತ್ತಮವಾಗಿರುವಂತಹ ಒಂದು ಮಟ್ಟದಲ್ಲಿ ಅಥವಾ ಆರ್ಥಿಕವಾಗಿರುವಂತಹ ಸ್ಥಿತಿಗತಿಯಲ್ಲಿ ಇತ್ತು ಅಂತ ನಾವು ನೋಡ್ಬೋದು. ಇಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರುಗಳು, ಸದಸ್ಯರುಗಳು ಮತ್ತು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಎನ್ನುವಂಥದ್ದು ಸಂಪೂರ್ಣವಾಗಿ ಖಾಸಗಿಯ ಒಡೆತನದ ಹತೋಟಿಯಲ್ಲಿದ್ದು, ಇದರ ನಿರ್ದೇಶಕರು, ಸದಸ್ಯರುಗಳು, ಕಾರ್ಯದರ್ಶಿಗಳು ಎಲ್ಲರೂ ಸಾಮಾನ್ಯವಾಗಿ ಖಾಸಗಿಯ ಒಡೆತನದ ಶ್ರೀಮಂತ ವರ್ಗದವರಿಂದ ಕೂಡಿತ್ತು. ಹಾಗಾಗಿ ಹೆಚ್ಚಿನ ಆಸಕ್ತಿಯಿಂದ ಭಾರತದಲ್ಲಿ ಇಂಗ್ಲಿಷರು ತಮ್ಮ ಅಭಿವೃದ್ಧಿಯನ್ನು, ರಾಜಕೀಯ ಅಧಿಪತ್ಯತೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಇವರೆಲ್ಲರೂ ವಿಶೇಷವಾಗಿ ಆಸಕ್ತಿಯಿಂದ ಗಮನವನ್ನು ಹರಿಸ್ತಾರೆ. ಹಾಗಾಗಿ ಎಲ್ಲರೂ ಖಾಸಗಿಯವರಾಗಿರುವುದರಿಂದ ತುಂಬ ವಿಶೇಷವಾಗಿರ್ತಕ್ಕಂತಹ ಗಮನವನ್ನು ಕೊಟ್ಟಿದ್ದರಿಂದ ಭಾರತದಲ್ಲಿ ಫ್ರೆಂಚರಿಗಿಂತಲೂ ತಮ್ಮ ಏಳಿಗೆಯನ್ನು, ಅಭಿವೃದ್ಧಿಯನ್ನು, ವ್ಯಾಪಾರದ ಲಾಭಾಂಶವನ್ನು ದೊಡ್ಡ ಮಟ್ಟದಲ್ಲಿ ಸಂಪಾದನೆಯನ್ನು ಮಾಡಲಿಕ್ಕೆ ಅವರಿಗೆ ಸಾಧ್ಯವಾಯಿತು. ಇದರಿಂದ 3 ಕರ್ನಾಟಕ ಯುದ್ಧದಲ್ಲಿ ತಮ್ಮ ಗೆಲುವನ್ನು ತಾವೇ ಕಟ್ಟಿಕೊಂಡರು ಅಂತ ನಾವು ನೋಡ್ತಾ ಹೋಗ್ಬೋದು. ಅದಕ್ಕೆ ವ್ಯತಿರಿಕ್ತವಾಗಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು ಸರ್ಕಾರದ ಹತೋಟಿಗೆ ಒಳಪಟ್ಟಿದ್ದು, ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಸರ್ಕಾರದ ಆದೇಶಕ್ಕೆ ಕಾಯಬೇಕಾಗಿತ್ತು. ಪ್ರತಿಯೊಂದು ಕೆಲಸ ಕಾರ್ಯಗಳು, ಯುದ್ಧಗಳು, ನೀತಿಗಳನ್ನು ರೂಪಿಸುವಲ್ಲಿ ಸರ್ಕಾರ ತನ್ನ ಮೂಗನ್ನು ತೂರಿಸುವಂಥ ಕೆಲಸವನ್ನು ಮಾಡ್ತಾ ಇತ್ತು. ಹಾಗಾಗಿ ಇಲ್ಲಿ ಇಂಗ್ಲಿಷರ ಒಂದು ಕಂಪನಿಯ ಎಲ್ಲ ಶ್ರಮಿಕರ ಏಳಿಗೆಯಿಂದ, ದಕ್ಷತೆಯಿಂದ ಇಲ್ಲಿ ಅವರ ಗೆಲುವಿಗೆ ಕಾರಣವಾಯಿತು. ಫ್ರೆಂಚರ ಸೋಲುವಿಕೆಗೆ ಅದು ಅವರ ಕೊರತೆ ಎನ್ನುವಂಥದ್ದು ಎದ್ದು ಕಾಣುತ್ತೆ ಅಂತ ನಾವು ನೋಡ್ಬೋದು. ಇನ್ನು ಎರಡನೇದು, ಟೂ ಮಚ್ ಇಂಟೆಲಿಜೆನ್ಸ್ ಆಫ್ ಫ್ರಾನ್ಸ್ ಇನ್ ಯುರೋಪಿಯನ್ ವಾರ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಫ್ರೆಂಚರು ಯುರೋಪಿನ ಖಂಡದಲ್ಲಿ ತಮ್ಮ ರಾಜಕೀಯ ಆಸಕ್ತಿಯನ್ನು ಹೊಂದಿದ್ದು, ವಿಶೇಷವಾಗಿರುವಂಥ ಅನೇಕ ಯುದ್ಧಗಳಲ್ಲಿ ತಮ್ಮನ್ನು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ತೊಡಗಿಸಿಕೊಂಡರು. ಅದರಿಂದ ಭಾರತದಲ್ಲಿ ತಮ್ಮ ವಸಾಹತುಶಾಹಿ ಕಲ್ಪನೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ತಮ್ಮ ಗಮನದ ಕೊರತೆ ಎದ್ದು ಕಾಣ್ತಾ ಇತ್ತು ಅಂತ ನಾವು ನೋಡ್ಬೋದು. ಇಲ್ಲಿ ನಮಗೆ ಮೊದಲನೇದಾಗಿ ನೋಡಿದ್ರೆ, ಆಸ್ಟ್ರಿಯಾದ ಉತ್ತರಾಧಿಕಾರತ್ವದ ಸಮಸ್ಯೆಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ತಮ್ಮ ಪ್ರತಿಷ್ಠೆಗೋಸ್ಕರ ತೊಡಗಿಕೊಳ್ತಾರೆ. ಇದರಿಂದ ಅವರು ಸೋಲನ್ನು ಇಂಗ್ಲಿಷರಿಂದ ಅನುಭವಿಸ್ತಾರೆ ಮತ್ತು ಸಾಕಾದಷ್ಟು ಯುದ್ಧದ ನಷ್ಟಕ್ಕೆ ಗುರಿಯಾಗ್ತಾರೆ. ಅದೇ ರೀತಿಯಾಗಿ ಅನೇಕ
ಯುರೋಪಿನ ರಾಜಕೀಯ ಚಟುವಟಿಕೆಗಳಲ್ಲಿ ತಮ್ಮ ವಿಶೇಷವಾಗಿರುವಂಥ ಗಮನವನ್ನು ಹರಿಸಿದ್ದರಿಂದ ಭಾರತದಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಕಡೆ ತಮ್ಮ ಒಲವನ್ನು ಕಡಿಮೆ ಮಾಡ್ತಾರೆ. ಇದರಿಂದಲೂ ಇಲ್ಲಿ ಇಂಗ್ಲೀಷರ ವಿರುದ್ಧ ಸೋಲುವಿಕೆಗೆ ಇದೂ ಒಂದು ಕಾರಣವಾಯಿತು ಅಂತ ನಾವು ಕರಿಬೋದು. ಇನ್ನು ಮೂರನೇ ಅಂಶ ಸುಪೆರರಿ ನೇವಿ ಆಫ್ ದ ಇಂಗ್ಲೀಷ್ ಅಂತ ನಾವು ಕರಿತೀವಿ. ಇಂಗ್ಲೀಷರ ನೌಕಾಬಲದ ಶ್ರೇಷ್ಠತೆ. ಇಲ್ಲಿ ಇಂಗ್ಲೀಷರು ತಮ್ಮ ನೌಕಾಬಲದ ಪ್ರಾಮುಖ್ಯತೆಯನ್ನು ಇಡೀ ಪ್ರಪಂಚಕ್ಕೆ ತೋರಿಸುವಂತಹ ಕೆಲಸವನ್ನು ಮಾಡ್ತಾರೆ. ಉದಾಹರಣೆಗೆ ದ ಸ್ಪ್ಯಾನಿಷ್ ಆರ್ಮೆಡಾ ಎನ್ನುವಂಥ ಯುದ್ಧದಲ್ಲಿ ತಮ್ಮ ನೌಕಾಬಲದ ಸಾಮರ್ಥ್ಯವನ್ನು ಅವರು ದೊಡ್ಡ ಪ್ರಮಾಣದಲ್ಲಿ ಕಂಡುಕೊಳ್ತಾರೆ. ನೌಕಾ ಯುದ್ಧದಲ್ಲಿ ಪ್ರಪಂಚಕ್ಕೆ ತಮಗೆ ಸರಿಸಾಟಿ ಆಗಿರ್ತಕ್ಕಂಥವ್ರು ಯಾರೂ ಇಲ್ಲ ಎನ್ನುವಂತಹ ರೀತಿಯಲ್ಲಿ ಯುದ್ಧವನ್ನು ಮಾಡ್ತಾರೆ. ಸಮುದ್ರದ ಮೇಲೆ, ಸಾಗರದ ಮೇಲೆ ಒಡೆತನವನ್ನು ಸಾಧಿಸುವಲ್ಲಿ, ನೌಕಾಬಲದಲ್ಲಿ ಯುದ್ಧದ ತಂತ್ರಗಳನ್ನು ಪಡೆಯುವುದರಲ್ಲಿ ಅವರು ನಿಸ್ಸೀಮರಾಗಿರ್ತಾರೆ. ಹಾಗಾಗಿ ಸಮುದ್ರ ಮೇಲಿನ ಯುದ್ಧದ ನೀತಿಯಲ್ಲಿ ಪರಿಣಿತಿಯನ್ನು ಪಡ್ಕೊಂಡು ಸಮುದ್ರದ ಮೇಲಿನ ಒಡೆತನವನ್ನು ಸಾಧಿಸುವಲ್ಲಿ ಯಶಸ್ವಿಯಾಗಿ ಇಡೀ ಪ್ರಪಂಚದಲ್ಲಿ ತಮ್ಮ ನೌಕಾ ಶ್ರೇಷ್ಠತೆಯ ಬಲವನ್ನು ತೋರಿಸುವಲ್ಲಿ ಅವರು ಈ ಯುದ್ಧ ಸ್ಪ್ಯಾನಿಷ್ ಮತ್ತು ಆರ್ಮಿಡಾ ಯುದ್ಧ ಎನ್ನುವಂಥದ್ದು ಜಗಜ್ಜಾಹೀರಾಗುತ್ತೆ ಅಂತ ನಾವು ಕರಿಬೋದು. ಹೀಗಾಗಿ ಅವರು ಭಾರತದಲ್ಲಿನೂ ಬಂಗಾಳ ಕೊಲ್ಲಿಯಲ್ಲಿನೂ ತಮ್ಮ ನೌಕಾ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುವಂಥ ಪ್ರಯತ್ನದಲ್ಲಿ ಯಶಸ್ವಿಯಾದರು. ಇದಕ್ಕೆ ವ್ಯತಿರಿಕ್ತವಾಗಿ ನಾವು ಫ್ರಾನ್ಸನ್ನು ನೋಡಿದಾಗ ಅವರು ನೌಕಾಬಲದಲ್ಲಿ ಅಷ್ಟು ಪ್ರಾವೀಣ್ಯತೆಯನ್ನು ಪಡೆದಿರೋದಿಲ್ಲ. ಹೀಗಾಗಿ ವಿಶೇಷವಾಗಿ ಇಂಗ್ಲೀಷರು ತಮ್ಮ ನೌಕಾ ಶ್ರೇಷ್ಠತೆಯಿಂದ ಭಾರತದಲ್ಲಿ ತಮ್ಮ ಮದ್ರಾಸ್ ಎನ್ನುವಂಥ ಆಯಾಕಟ್ಟಿನ ಜಾಗ ಆಗಿರ್ಬೋದು, ಬಾಂಬೆ ಎನ್ನುವಂಥದ್ದು, ನೆಕ್ಸ್ಟ್ ಅದೇ ರೀತಿಯಾಗಿ ಕಾಸಿಂ ಬಜಾರ್ ಎನ್ನುವಂಥದ್ದು, ಹಾಗೆಯೇ ಕೋಲ್ಕತ್ತಾ ಎನ್ನುವಂಥ ಪ್ರಮುಖ ಪ್ರದೇಶಗಳನ್ನು ಕಟ್ಟುವಲ್ಲಿ ತಮ್ಮ ನೌಕಾಬಲೆ ಪ್ರಮುಖವಾಗಿರುವಂಥ ಪಾತ್ರ ವಹಿಸುತ್ತೆ ಅಂತ ನಾವು ಕರಿಬೋದು. ದೆನ್ ಫೋರ್ತ್ ಒನ್ ಪಾಯಿಂಟ್, ಡಿಫ್ರೆನ್ಸ್ ಬಿಟ್ವೀನ್ ದ ಫ್ರೆಂಚ್ ಆಫೀಸರ್ಸ್ ಆ್ಯಂಡ್ ಅಫಿಷಿಯಲ್ಸ್ ಅಂತ ನಾವು ಕರಿತೀವಿ. ಇಲ್ಲಿ ನಮಗೆ ಪ್ರಮುಖವಾಗಿ ಫ್ರೆಂಚರು ಮತ್ತು ಇಂಗ್ಲೀಷರಿಗೆ ಹೋಲಿಕೆ ಮಾಡಿದಾಗ ಇಂಗ್ಲೀಷರು ತುಂಬ ದಕ್ಷತೆಯಿಂದ ಅನೇಕ ಅಧಿಕಾರಿಗಳು ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ, ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ದೇಶ ಸೇವೆಯೇ ಈಶನ ಸೇವೆ ಅಂತಂದು ಅವರು ಮನಗೊಂಡು ಡೆಡಿಕೇಶನನ್ನು, ಸಮರ್ಪಣಾ ಮನೋಭಾವನೆಯಿಂದ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಕಟ್ಟುವಲ್ಲಿ ಏನೆಲ್ಲ ಪ್ರಯತ್ನವನ್ನು ಮಾಡಬೇಕು ಅದನ್ನೆಲ್ಲ ಪ್ರಯತ್ನವನ್ನು ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯ ನೌಕರರು ಮಾಡಿದರು ಅಂತ ಅನ್ಬೋದು. ಇಲ್ಲಿ ಏನಾಯಿತು, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ನೌಕರರು ಸಾಕಾದಷ್ಟು ಭ್ರಷ್ಟರಾಗಿದ್ದರು ಮತ್ತು ಅಪ್ರಾಮಾಣಿಕರಾಗಿದ್ದರು. ಎಲ್ಲೋ ಇರ್ತಕ್ಕಂಥ ತಮ್ಮ ಸರ್ಕಾರ ತಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದೆ ಎನ್ನುವಂಥದ್ದು ಗಮನವನ್ನು ಇದ್ದಲ್ಲಿ ಇಟ್ಕೊಂಡಿರ್ತಕ್ಕಂಥ ಇವರು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳು ಸಾಕಾದಷ್ಟು ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡ್ರು. ಇದರಿಂದ ಯುದ್ಧಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮತ್ತು ಯುದ್ಧಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸಿನ ಕೊರತೆ ಎದ್ದು ಕಾಣಿತು. ಅದರಿಂದ ಈ ಕರ್ನಾಟಕ ಯುದ್ಧಗಳಲ್ಲಿ ಅವರು ಸೋತರು. ಹಾಗಾಗಿ ಇಲ್ಲಿ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯ ದಕ್ಷ ಅಧಿಕಾರಿಗಳಿಂದ ಗೆಲುವು ಉಂಟಾಯಿತು ಅಂತ ನಾವು ಕರೆಯಬಹುದು. ದೆನ್ ಫಿಫ್ತ್ ಒನ್ ಪಾಯಿಂಟ್, ಸಾಲಿಡ್ ಎಕಾನಮಿಕ್ ಪೊಸಿಷನ್ ಆಫ್ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ನಾವು ಕರಿತೀವಿ. ಇಲ್ಲಿ ನಮಗೆ ಇಂಗ್ಲೀಷರು ನೌಕಾಬಲದ ಶ್ರೇಷ್ಠತೆಯನ್ನು, ವ್ಯಾಪಾರದ ಲಾಭಾಂಶವನ್ನು ಪಡೆದಿದ್ದರ ಪ್ರತಿರೂಪಕವಾಗಿ ಇಲ್ಲಿ ಇಂಗ್ಲೆಂಡ್ ಎನ್ನುವಂಥದ್ದು ಕೈಗಾರಿಕಾ ಕ್ರಾಂತಿಯಿಂದ, ವ್ಯಾಪಾರದ ಸಾರ್ವಭೌಮತ್ವದಿಂದ ಉತ್ತಮವಾಗಿರತಕ್ಕಂಥ ಆರ್ಥಿಕ ಸ್ಥಿತಿಗತಿಯನ್ನು ಪಡ್ಕೊಂಡಿತ್ತು ಅಂತ ನಾವು ಕರಿಬೋದು. ಹೀಗಾಗಿ ಉತ್ತಮ ಹಣಕಾಸಿನ ಸಹಾಯ, ಯುದ್ಧಕ್ಕೆ ಸಕಾಲದಲ್ಲಿ ಯುದ್ಧ ಸಾಮಗ್ರಿಗಳ ಸಹಾಯ, ಯುದ್ಧಕ್ಕೆ ಬೆಂಬಲ ಮತ್ತು ಹಣಕಾಸಿನ ನೆರವು ಎನ್ನುವಂಥದ್ದು ಸಿಕ್ಕಿದ್ದರ ಪ್ರತಿರೂಪಕವಾಗಿ ಇಲ್ಲಿ ಫ್ರೆಂಚರನ್ನು ಇಂಗ್ಲೀಷರು ಸೋಲಿಸಲಿಕ್ಕೆ ಈಸಿ ಆಯಿತು ಮತ್ತು ಭಾಳಷ್ಟು ಸುಲಭವಾಗಿರುವಂಥ ರೀತಿಯಲ್ಲಿ ಅವರಿಗೆ ಹಣಕಾಸಿನ ಬೆಂಬಲ ಮತ್ತು ಯುದ್ಧ ಸಾಮಗ್ರಿಗಳ ಪೂರೈಕೆ ಎನ್ನುವಂಥದ್ದು ಸಿಕ್ಕಿತು. ಅದಕ್ಕೆಲ್ಲ ಕಾರಣ ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಆರ್ಥಿಕ ಸ್ಥಿತಿಗತಿ ಅಂತ ನಾವು ಕರಿತೀವಿ. ಅದಕ್ಕೆ ಪ್ರತಿರೂಪಕವಾಗಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಆರ್ಥಿಕದ ಕೊರತೆ ಎನ್ನುವಂಥದ್ದಿತ್ತು. ಯುರೋಪಿನ ಖಂಡದ ಬಹುತೇಕ ಯುದ್ಧಗಳಲ್ಲಿ ಫ್ರೆಂಚರು ಸೋತು ನಷ್ಟವನ್ನು ಅನುಭವಿಸಿದ್ರು. ಸಕಾಲದಲ್ಲಿ ಮೊದಲನೇ ಕರ್ನಾಟಕ ಯುದ್ಧ, ಎರಡನೇ ಕರ್ನಾಟಕ ಯುದ್ಧ, ಮೂರನೇ ಕರ್ನಾಟಕ ಯುದ್ಧಕ್ಕೆ ಬೇಕಾಗಿರುವಂತಹ ಯುದ್ಧ ಸಾಮಗ್ರಿಗಳು, ಆರ್ಥಿಕ ಹಣಕಾಸಿನ ಸಹಾಯವನ್ನು ಕೊಡುವಲ್ಲಿ ಫ್ರೆಂಚ್ ಸರ್ಕಾರ ಎನ್ನುವಂಥದ್ದು ಫೇಲ್ ಆಯಿತು. ಇದರಿಂದ ಅವರ ಸೋಲುವಿಕೆಗೆ ಇದನ್ನು ಪ್ರಮುಖವಾಗಿರುವಂಥ ಕಾರಣ ಅಂತ ನಾವು ಕರೆಯಬಹುದು. ದೆನ್ ಆರನೇ ಪಾಯಿಂಟ್ ಬಂದಾಗ ಲ್ಯಾಕ್ ಆಫ್ ಕೆಪಬಲ್ ಕಮಾಂಡರ್ಸ್ ಆ್ಯಂಡ್ ಡಿಪ್ಲೊಮಸಿ ಅಂತ ನಾವು ಕರಿತೀವಿ. ಇದು ವಿಶೇಷವಾಗಿರ್ತಕ್ಕಂಥದ್ದು ಏನಂತಂದರೆ ಇಲ್ಲಿ ನಮಗೆ ಇಂಗ್ಲೀಷ್ ಕಮಾಂಡರ್ಗಳಾಗಿರ್ತಕ್ಕಂಥ ರಾಬರ್ಟ್ ಕ್ಲೈವ್ ಎನ್ನುವಂಥವನು ಡೂಪ್ಲೆಗಿಂತಲೂ ಚಾಣಾಕ್ಷಮತಿ ಮತ್ತು ಚತುರ್ಮತಿಯಾಗಿದ್ದ. ಅದೇ ರೀತಿಯಾಗಿ ಲಾರೆನ್ಸ್ ಎನ್ನುವಂಥವನು, ದೆನ್ ಅದಾದ ನಂತರದಲ್ಲಿ
ಬರ್ತಕ್ಕಂತಹ ಸ್ಯಾಂಡರ್ಸ್ ಎನ್ನುವಂಥವನು, ಇವರೆಲ್ಲರೂ ಸಾಕಾದಷ್ಟು ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಏಳಿಗೆಯನ್ನು ಕಾಣಲಿಕ್ಕೆ ಮೊದಲನೇ ಕರ್ನಾಟಕ ಯುದ್ಧ, ಎರಡನೇ ಕರ್ನಾಟಕ ಯುದ್ಧ, ಮೂರನೇ ಕರ್ನಾಟಕ ಯುದ್ಧ ಗೆಲುವಿಗೆ ಸಾಕಾದಷ್ಟು ಯುದ್ಧದ ತಂತ್ರಗಳನ್ನು ಬಳಕೆ ಮಾಡಿಕೊಂಡು ಮಹಮ್ಮದ್ ಅಲಿಯನ್ನು ಅರ್ಕಾಟಿನ ನವಾಬನನ್ನಾಗಿ ಮಾಡುವಲ್ಲಿ, ಸಲಾಬತ್ ಜಂಗನನ್ನು ಹೈದರಾಬಾದಿನ ನವಾಬನನ್ನಾಗಿ ಕೂರಿಸುವಲ್ಲಿ ರಾಬರ್ಟ್ ಕ್ಲೈವ್ ಎನ್ನುವಂಥವನು, ಲಾರೆನ್ಸ್ ಎನ್ನುವಂಥವನು, ಸ್ಯಾಂಡರ್ಸ್ ಎನ್ನುವಂಥವನು ಪ್ರಮುಖವಾಗಿರುವಂಥ ಪಾತ್ರವನ್ನು ನಿರ್ವಹಿಸಿದರು. ಸಕಾಲಕ್ಕೆ ಸಕಾಲವಾಗಿರುವಂಥ ಬುದ್ಧಿಯನ್ನು ಓಡಿಸಿದರು ಅಂತ ನಾವು ಕರಿಬೋದು. ಅದಕ್ಕೆ ವ್ಯತಿರಿಕ್ತವಾಗಿ ಇಲ್ಲಿ ಜೋಸೆಫ್ ಫ್ರಾಂಕೋಯಿಸ್ ಡೂಪ್ಲೆ ಎನ್ನುವಂಥವನು ಚಾಣಾಕ್ಷಮತಿಯಾಗಿದ್ದನು, ಸ್ವಲ್ಪ ತರಾತುರಿಯಿಂದ ಬುಸ್ಸಿಯನ್ನು ಅವಸರದಲ್ಲಿ ಕರ್ಕೊಂಡು ಹೈದರಾಬಾದ್ ಎನ್ನುವಂಥ ಪ್ರದೇಶವನ್ನು ಅಥವಾ ಸಿಂಹಾಸನವನ್ನು ಕಳೆದುಕೊಳ್ಳುವಲ್ಲಿ ಇವರು ಅನುಭವಿಸ್ತಾರೆ ಅಂತ ನಾವು ಅನ್ಬೋದು. ಅದೇ ರೀತಿಯಾಗಿ ಬುಸ್ಸಿಯ ಒಂದು ನೀತಿ ಆಗಿರ್ಬೋದು, ಅದೇ ರೀತಿಯಾಗಿ ಕೌಂಟ್ ಡಿ ಲ್ಯಾಲಿಯ ಕೆಲವು ತಪ್ಪುಗಳಾಗಿರ್ಬೋದು, ಇವೆಲ್ಲ ಎಷ್ಟೇ ದಕ್ಷ ಅಧಿಕಾರಿಗಳಾಗಿದ್ದನು ಇಂಗ್ಲೀಷರ ತಂತ್ರಗಳ ಮುಂದೆ, ಅವರ ಒಂದು ಪ್ರತಿರೋಧದ ಮುಂದೆ, ಅವರ ಒಂದು ಯುದ್ಧ ತಂತ್ರಗಾರಿಕೆಯ ಮುಂದೆ ಇವರ ಒಂದು ಯುದ್ಧ ತಂತ್ರಗಾರಿಕೆ ಎನ್ನುವಂಥದ್ದು ಫೇಲ್ ಆಯಿತು, ವಿಫಲತೆಗೊಂಡಿತು ಅಂತ ನಾವು ಕರಿತಾ ಹೋಗ್ಬೋದು. ಹಾಗಾಗಿ ಇಲ್ಲಿ ಸಾಕಾದಷ್ಟು ಇಂಗ್ಲೀಷ್ ಕಮಾಂಡರ್ಗಳ ಒಂದು ದಕ್ಷತೆಯಿಂದ, ರಾಷ್ಟ್ರದ ಏಳಿಗೆಯಿಂದ ತಮ್ಮ ಈ ಮೂರು ಕರ್ನಾಟಕ ಯುದ್ಧಗಳಲ್ಲಿ ಒಂದಲ್ಲ ಒಂದು ರೀತಿಯಿಂದ ಗೆಲುವನ್ನು ಪಡೆಯುವಲ್ಲಿ ಅವರು ಯಶಸ್ವಿ ಆದರು ಅಂತ ನಾವು ಕರಿಬೋದು. ಇನ್ನು ಲಾಸ್ಟ್ ಒನ್ ಪಾಯಿಂಟ್ ಅದರ್ಸ್ ಕಾಜಸ್ ಅಂತ ನಾವು ನೋಡೋದಾದರೆ, ನಮಗೆ ಪ್ರಮುಖವಾಗಿ ಡೂಪ್ಲೆಯನ್ನು ವಾಪಸ್ ಕರೆಸ್ಕೊಂಡಿದ್ದೂ ಫ್ರೆಂಚರ ಸೋಲುವಿಕೆಗೆ ಒಂದು ಪ್ರಮುಖ ಕಾರಣ ಅಂತ ನಾವು ಕರಿತೀವಿ. ಕೌಂಟ್ ಡಿ ಲ್ಯಾಲಿಯ ತಪ್ಪುಗಳನ್ನು ಫ್ರೆಂಚರ ಸೋಲುವಿಕೆಗೆ ಒಂದು ಅಂತ ಕೊಡ್ಬೋದು ಕಾರಣ. ಅದೇ ರೀತಿಯಾಗಿ ಇಂಗ್ಲೀಷರ ಪ್ರಮುಖ ಆಯಾಕಟ್ಟಿನ ಸ್ಥಳಗಳನ್ನು ಫ್ರೆಂಚರ ಸೋಲುವಿಕೆಗೆ ಕಾರಣ ಅಂತ ನಾವು ಪಟ್ಟಿ ಮಾಡ್ತಾ ಹೋಗ್ಬೋದು. ಯಾಕಂದರೆ ಪಾಂಡಿಚೇರಿಗಿಂತಲೂ ಮದ್ರಾಸ್ ಅತ್ಯಂತ ಆಯಾಕಟ್ಟಿನ ಪ್ರದೇಶವಾಗಿತ್ತು, ಚಂದ್ರ ನಾಗೂರಿಗಿಂತಲೂ ಕೋಲ್ಕತ್ತಾ ಎನ್ನುವಂಥದ್ದು ಆಯಾಕಟ್ಟಿನ ಪ್ರದೇಶವಾಗಿತ್ತು, ಮಾಯಾ ಎನ್ನುವಂಥ ಪ್ರದೇಶಕ್ಕಿಂತಲೂ ಬಾಂಬೆ ಎನ್ನುವಂಥದ್ದು ಉತ್ತಮ ಒಂದು ಸುಭದ್ರವಾಗಿರ್ತಕ್ಕಂಥ ಸ್ಥಳವಾಗಿತ್ತು. ಮತ್ತು ಕೌಂಟ್ ಡಿ ಲ್ಯಾಲಿ ಎನ್ನುವಂಥವನು ಇಂಗ್ಲೀಷರನ್ನು ಸೋಲಿಸಲೇಬೇಕಂತಂದು ಬಂದು ತನ್ನ ಅನೇಕ ತಪ್ಪುಗಳನ್ನು ಮಾಡಿಕೊಂಡಿದ್ದನು ಇಲ್ಲಿ ಇಂಗ್ಲೀಷರ ಗೆಲುವಿಕೆಗೆ ಕಾರಣವಾಯಿತು. ಅದೇ ರೀತಿಯಾಗಿ ಫ್ರೆಂಚ್ ಸರ್ಕಾರ ಎನ್ನುವಂಥದ್ದು ಡೂಪ್ಲೆಯನ್ನು ವಾಪಸ್ ಕರೆಸ್ಕೊಂಡಿದ್ದನು ಇದರ ಒಂದು ಸೋಲುವಿಕೆಗೆ ಎಲ್ಲೋ ಒಂದು ಪಕ್ಷದಲ್ಲಿ ಅದು ಕಾರಣವಾಗುತ್ತೆ ಅಂತ ನಾವು ನೋಡ್ಬೋದು. ಹೀಗೆ ಭಾರತದಲ್ಲಿ ಇಂಗ್ಲೀಷರು ತಮ್ಮ ರಾಜಕೀಯವಾಗಿ ಆಧಿಪತ್ಯತೆಯನ್ನು ಸ್ಥಾಪನೆ ಮಾಡಿ ಇಲ್ಲಿ ಯುರೋಪಿನ ಖಂಡದಲ್ಲಿ ಬಂದಿರುವಂತಹ ಪೋರ್ಚುಗೀಸರನ್ನು, ಡಚ್ಚರನ್ನು, ಫ್ರೆಂಚರನ್ನು ಮೂವರನ್ನು ಸೋಲಿಸಿ ಏಕ ಚಕ್ರಾಧಿಪತ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ, ಏಕಮೇವ ರಾಷ್ಟ್ರವಾಗಿ ಉಳ್ಕೊಳ್ಳಿಕ್ಕೆ ಇವರು ಪ್ರಮುಖವಾಗಿರುವಂಥ ಶ್ರಮವನ್ನು ಹಾಕಿ ಭಾರತದಲ್ಲಿ ರಾಜಕೀಯ ಅಧಿಪತ್ಯತೆಯನ್ನು ಸ್ಥಾಪನೆ ಮಾಡುವಲ್ಲಿ ನಿಸ್ಸೀಮರಾದರು ಮತ್ತು ತಮ್ಮ ಪ್ರಪಂಚಕ್ಕೆ ತಮ್ಮ ನೌಕಾ ಸಾಮರ್ಥ್ಯವನ್ನು ತೋರಿಸಿದರು. ಭಾರತದಲ್ಲಿ ತಮ್ಮ ಸಾಮ್ರಾಜ್ಯಶಾಹಿತ್ವವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟು ಮುಂದೆ ಸಕ್ಸಸ್ ಆದರು ಎನ್ನುವಂಥದ್ದು ಗೊತ್ತಿರುವಂಥ ವಿಷಯ. ಧನ್ಯವಾದಗಳು ವಿದ್ಯಾರ್ಥಿಗಳೇ.